ಆಫ್ ಮಾಡ್ಬಿಟ್ರು, ಒಳ್ಳೆ ಮೂಡಲ್ಲಿದೆ. ಏನ್ ಸರ್? ಮ್ಯೂಸಿಕ್ ಆಫ್ ಮಾಡ್ಬಿಟ್ರು, ಒಳ್ಳೆ ಮೂಡ ಇದ್ದೆ. ನೀವು ಯಾವ ಒಳ್ಳೆ ಮೂಡಲ್ಲಿ ಇರಲ್ಲ. ಪ್ಲೀಸ್ ಟೆಲ್ ಮಿ. ದಟ್ಸ್ ಅ ಗುಡ್ ಕ್ವೆಶ್ಚನ್ ಮಿಸ್ಟರ್. ಅಲ್ಲ, ನೀವು ತೀರ್ಥಹಳ್ಳಿಗೆ ಹೋಗಿ ಬಂದ್ಮೇಲೆ ಹೊಸ ಸ್ಟೆಪ್ ಬೇರೆ ಕಲ್ತಿದ್ರಲ್ಲ, ಹೆಂಗಿದು? ಯಾರು ಹೇಳ್ಕೊಟ್ಟಿದ್ದು? ನೀವು ಬಂದಿದ್ರಲ್ಲ ಅಲ್ಲಿ ತೀರ್ಥಹಳ್ಳಿಲಿ. ಏನ್ ಸುಳ್ಳು? ನಮ್ಮ ಹೀರೋಯಿನ್ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ಬಿಟ್ಟು ಹೋದ್ರೆ ಏನ್ ಸುಳ್ಳು ಬಿಡ್ತೀರಾ ಅಂದ್ರೆ ನೀವು ಬಿಡ್ತೀರಾ? ನಾನು ಅಕಸ್ಮಾತ್ ಅಲ್ಲಿಗೆ ಹೋಗಿದ್ರು, ನಾನ್ ನಿಮ್ ಲೊಕೇಶನ್ ಬಂದಿದ್ರು, ನೀವ್ ಹೀರೋಯಿನ್ ಹತ್ರ ಮಾತಾಡಕ್ ಬಿಡ್ತಾ ಇದ್ರಾ? ಯಾಕೆ ಬಿಟ್ಟಿಲ್ಲ? ಸನ್ನಿ ಲಿಯೋನ್ ಜೊತೆ ಡ್ಯಾನ್ಸ್ ಮಾಡಕ್ ಬಿಟ್ಟಿಲ್ವಾ? ಸನ್ನಿ ಲಿಯೋನ್ ನಿಮ್ ಸಿಸ್ಟರ್, ಅದಕ್ಕೆ ಬಿಟ್ರಿ. How are you, Mr. Lankesh? Super, Mr. Lokesh. How are you, audience? How are you, noise pollution? Super. Fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೆ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಮ್ಯಾಚಿಂಗ್ ಹೆಂಗೆ ಮಿಸ್ಟರ್ ಲೋಕೇಶ್? ನೀವು ನಮ್ಮ ಹೆಂಗೆ ಮ್ಯಾಚಿಂಗ್? ಅದು ಅಣ್ಣ ತಂಗಿರಂದ್ರೆ ಹಾಗೇನೆ ಸರ್. ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಬಿಡಿ ಸರ್. ಏನಿದು ಮ್ಯಾಚಿಂಗ್? ಚೆನ್ನಾಗಿದೆ. ಏನು? ನೀವ್ ಚೆನ್ನಾಗಿದ್ದೀರಾ? ಹಂಗ ಬರ್ಲಿ, ಇಲ್ಲಾಂದ್ರೆ ಪೇಮೆಂಟ್ ಕಟ್. ಮುಕ್ತೆ ಕೂತ್ಕ. ತುಜಾ ಆಯ್ತಾ? ತಡಿದಾಯ್ತಾ? ತೂತ್ಕೋ. ತುಜಾ ಹಿಂಗಾಗ್ಬಾರ್ದಾಗಿತ್ತು. ಹಿಂಗಾಗ್ಬಾರ್ದಾಗಿತ್ತು. ಅದೇ ಕಣ, ಹೆಂಗಾಗ್ಬಾರ್ದಾಗಿತ್ತು? ಅದೇ ಹಿಂಗಾಗ್ಬಾರ್ದಾಗಿತ್ತು. ತುಕದ ಮೇಲೆ ಹೊಡೆದು ಬಿಡ್ತೀನಿ ಮಗನೇ. ಹೆಂಗಾಗ್ಬಾರ್ದಾಗಿತ್ತು ಕರೆಕ್ಟ್ ಆಗಿ ಹೇಳಿ. ಏನಾಯ್ತು ನಿನಗೆ? ಹೇಳ್ತೀನಮ್ಮ, ಫಸ್ಟಿಂದ ಹೇಳ್ತೀನಿ. ಹೇಳು. ಸರಿಯಾಗಿ ನೋಡು, ಸರಿಯಾಗಿ ನನ್ ತೂಕ ನೋಡು. ಏನ್ ಅನ್ಸುತ್ತೆ ನಿನ್ಗೆ? ನಿನ್ನ ಮಗ ನಾಯಿ ನೆಕ್ಕ ಅನ್ಸ. ನನ್ನ ತೂಕ ನೋಡಿದ್ರೆ ನಾಯಿಗೆ ಏನ್ ಅನ್ಸುತ್ತೆ ಅಂತ ಕೇಳಲಿಲ್ಲ ನಾನು. ನಿನ್ನ ಮನಸ್ಸಲ್ಲಿ ಏನ್ ಅನ್ಸುತ್ತೆ ಅಂತ ಕೇಳಿದ್ದು ನಾನು. ನನಗ ಇಂತ ಘನಘೋರವಾದಂತ ಮುಸುಡಿ ನೋಡಿ ಇನ್ನೂ ಬದುಕಿದೀನಲ್ಲ ಅಂತ ಅನ್ಸುತ್ತೆ. ಗಾಯದ ಮೇಲೆ ಬರೀ ಎಳಿಬೇಡಮ್ಮ ನೀನು. ಬರೀ ಹೇಳಿದೆ, ನಿನ್ ಗೆರೆ ಎಳಿಯಕಾಯ್ತದಿನ? ಏನ್ ಮ್ಯಾಟ್ರು ಫಸ್ಟ್ ಹೇಳು. ತುಕ, ನನ್ನ ತೂಕ ನೋಡಿದ್ರೆ ಮಗುನು ನಾಚ್ಕೋಬೇಕು, ಅಷ್ಟು ಮುಗ್ದಾಗಿದೆ ಅಲ್ಲ. ಪಕ್ಕದ ಮನೆ ಆಂಟಿ ಏನ್ ಗೊತ್ತಾ ಮಾಡಿದ್ಲು ಮೊನ್ನೆ? ಮಗು ಗಲಾಟೆ ಮಾಡ್ತಾ ಇತ್ತು. ಗೊಗಾಯ ಬರುತ್ತೆ ತಿನ್ನು ಅಂತಂದ್ರೆ ತಿನ್ನಲ್ಲ ಅಂತು. ಅದಕ್ಕೆ ತೂಜಾ ಬಾರು ಮುತ್ತುಮಣಿ ಬರ್ತಾನೆ ತಿನ್ನು ಅಂದ ತಕ್ಷಣ ಗಪ್ಕ ಅಂತ ಎದುರ್ಕೊಂಡು ತಿನ್ಬಿಡ್ತು. ಹಂಗಿದೆ ನಿನ್ ಮುಸುಡಿ. ಆಯ್ತಮ್ಮ, ನಾನು ಗೊಗ್ಗಯ್ಯ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಈ ಗೊಗ್ಗಯ್ಯ ಇನ್ನೋಸೆಂಟ್ ಅಮ್ಮ. ಆದ್ರೆ ಈ ಮುಗ್ಧ ಮುತ್ತುಗೆ ಅಣ್ಣಯ್ಯ ಆಗಿದೆ. ಯಾಕೆ ತಮ್ಮಯ್ಯ ಆಗ್ಲಿ ಬಿಡು? ಅಣ್ಣಯ್ಯಪ್ಪ, ಅಣ್ಣಯ್ಯ. ಅದೇಪ, ಅಣ್ಣಯ್ಯ ಆದ್ರೂ ಆಗ್ಲಿ ತಮ್ಮಯ್ಯ ಆದ್ರೂ ಆಗ್ಲಿ ಒಳ್ಳೆ ತಾನೆ. ಅಣ್ಣಯ್ಯ ತಮ್ಮಯ್ಯ ಅಲ್ಲ ಕಣ, ಅಣ್ಣಯ್ಯ. ಅಣ್ಣಯ್ಯ ಅಂದ್ರೆ ಅಯ್ಯೋ ತೋಸ. ಅನ್ಯಾಯ ಆಗಿದೆ. ಅದೇ ಅಣ್ಣಯ್ಯ ಆಗಿದೆ. ಇವಾಗ ನಿಂಗೆ ಏನ್ ಆಗ್ಬಾರ್ದು? ಅಣ್ಣಯ್ಯ ಆಗಿದೆ ಹೇಳು. ವರ ಜೊತೆ ನನ್ನ ಮದುವೆ ಮಾಡಿಸಿ ತೋರಿಸಸ್ಗೆ ಕಳಿಸ್ಕೊಡ್ತೀನಿ ಅಂತ. ಮದುವೆ ಆದ್ಮೇಲೆ ಹನಿಮೂನ್ಗೆ ಹೋಗೋದು, ರೀಸಸ್ಗಲ್ಲ. ಅಪ್ಪ, ತೋರಿಸಸ್ ತೋರಿಸ್ಕೊಂಡೆಲ್ಲ ಸುಸ್ಸು ಮಾಡ್ತಾನೆ. ಯಾರು ಅದಲ್ಲ ಕಣ, ಸಮುದ್ರದಲ್ಲಿ ರೀಸಸ್ ಮಾಡ್ತೀಯಾ? ತೋರಿಸಸ್. ತರಳು, ತೋಣಿ, ತೀನು, ತಲೆ. ತೋಣಿ, ತಲೆ, ತಲೆ 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 ತಲೆಯೋ. ತಲೆ ಅಲ್ಲ ಅದು, ಅಲೆ 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 ಅಲೆಯೋ. ಅದೇ ತಲೆ ತಲೆ. ಅಲೆ ಅಲೆ. ತರಳು, ಮರಳು, ತೋಣಿ, ದೋಣಿ, ತೀನು, ಮೀನು, ತೊಸಳೆ, ಮೊಸಳೆ, ತಾರಿಸಸ್. ಮೀನು. ಇದು ಸೀಶೋರು, ತೋರಿಸ್ ಮೊರೇಷಿಯಸ್. ತೋರಿಸಸ್. ಮೊರೇಷಿಯಸ್ಗೂ ತೋರಿಸಸ್ಗೂ ಏನೋ ಸಂಬಂಧ ಅಲ್ಲ. ನಾನೇನ್ ತಪ್ಪು ಹೇಳ್ದೆ? ತೋರಿಸಸ್. ಓಕೆಪ್ಪ, ನೀನ್ ತೋರಿಸಸ್ ಅಲ್ಲ, ಅದೇನ್ ತೋರಿಸ್ಬೇಕು ಹೇಳು. ವರ ಜೊತೆ ನನ್ನ ಮದುವೆ ಮಾಡಿಸ್ಬಿಟ್ಟು
ತೋರಿಸಸ್ಗೆ ಕಳಿಸ್ಕೊಡ್ತೀನಿ ಅಂತ ನಿನ್ನ ಬಾಮೈದ ತುದ್ದೇಶ ನನ್ನ ಹತ್ರ 3.5 ಲಕ್ಷ ಕಾಸು ಇಸ್ಕೊಂಡು ತೈ ಎತ್ಬಿಟ್ಟವನೆ. ಪರವಾಗಿಲ್ಲಲ್ಲ ಮುದ್ದೇಶ. ಹಾ ಅಲ್ಲ ಕಣ, ಓಲಿ ಈ ಮ್ಯಾಟ್ರ್ ನೀನ್ ಹೊರಗಾದ್ರೂ ಹೇಳ್ಬೇಕು ತಾನೆ. ಹೇಳುತ್ತಮ್ಮ. ಏನಂದ್ಲು? ಲೇ ಎಡ್ಬಿಡಂಗೆ ಈ ಪ್ಲಾನ್ ಮಾಡಿದ್ದೆ ನಾನು ಕಣ ಅಂದ್ಲು. ಏಕೆ ಹೀಗಾಯ್ತು ನಾನು ಕಾಣೇನು. ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ರಕ್ಷಾಬಂಧನ ಆಫರ್ ಅಲ್ಲಿ ನಿನ್ನ ಹತ್ರ ಕಾಸು ಕಿತ್ಕೊಂಡಿದ್ದಾರೆ. ಹೌದಮ್ಮ ತುಜ. ನೋಡಮ್ಮ, ಮದ್ವೆ ಆಸೆ ಇಟ್ಕೊಂಡು ತುಜಾ ಬಾರ್ನ ಅಡ ಇಟ್ಬಿಟ್ಟು ಕಾಸು ತಂದಿದ್ದೆ. ತೋರಿಸಲ್ಲಿ ಸೆಟ್ಲ್ ಆಗ್ಬಿಟ್ಟು ನಾನು ವರು ಎಣ್ಣೆಗೆ ಸೋಡಾ ಮಿಕ್ಸ್ ಆಗೋ ತರ ಗ್ಲಾಸ್ ಅಲ್ಲಿ ಬರೋ ಗುಳ್ಳೆಗಳಷ್ಟು ಮಕ್ಳು ಮಾಡ್ಕೊಳ್ಳೋಣ ಅಂತ ಆಸೆ ಇಟ್ಕೊಂಡಿದ್ದೆ. ಕಾಸು ಕೈಗೆ ಬಂದ ತಕ್ಷಣ ಆ ತುದ್ದೇಶ ನೀನ್ ಯಾವನ ಗೊತ್ತೇ ಇಲ್ಲ ನಂಗೆ ಡವ್ ಮಾಡ್ಬಿಟ್ಟ. ಪರವಾಗಿಲ್ಲ ಕಣ, ಮುದ್ದೇನು ಬದುಕೋ ದಾರಿ ಕಲ್ತಿಯಾನೆ. ನಾಟ್ ಬ್ಯಾಡ್. ಓಹೋ ನಿಮ್ದೆಲ್ಲ ಒಂದೇ ಟೀಮಾ? ನನಗ ಅನ್ಸುತ್ತೆ ನನಗೆ ಮಾಡೋ ತೋರ್ಸಕ್ಕೆ ಮೇನ್ ಪ್ಲಾನ್ ಕೊಟ್ಟಿರೋದೆ ನೀನು ಅಂತ. ಏನೋ ಮುತ್ತು ಹಿಂಗೆಲ್ಲ ಅಂತೀಯ? ನಾನ್ ಆತರ ಎಲ್ಲ ಮಾಡೋ ನಾನ್ ನಿಂಗ ಎಲ್ಲ ಮಾಡ್ತೀನಿ ನಾನು. ಏಯ್ ನೋಡ, ಬೇಕಿದ್ರೆ ಬೈಕಲ್ಲಿ ಪಕ್ಕದ ಮನೆ ಆಂಟಿನ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೀನಿ, ಆದ್ರೆ ಫ್ರೆಂಡ್ ನ ಮಾತ್ರ ಯಾವತ್ತೂ ಬಿಡಲ್ಲ ಕಣ ನಾನು. ನೋಡಿದ್ರ ತಿಂದ್ರಜಿತ್, ನೋಡಿ ಅದೇ ನೀವಾಗಿದ್ರೆ ಆಂಟಿನ ಮನೆ ತನಕ ಕರ್ಕೊಂಡು ಹೋಯ್ತಾ. ಬಟ್ ಬಸ್ ಸ್ಟ್ಯಾಂಡ್ ನಲ್ಲೇ ಬಿಡ್ತಾವನೆ. ನಮ್ ತುಜಾ ಎಷ್ಟು ಗ್ರೇಟ್ ಇರಬೇಕು. ತುಜಾ ಸಾರಿನಮ್ಮ, ನಮ್ಮ ಫ್ರೆಂಡ್ಶಿಪ್ ನ ಅರ್ಥ ಮಾಡ್ಕೊಂಡು ಏನೇನೋ ಮಾತಾಡ್ಬಿಟ್ಟು. ಕರೆಕ್ಟ್ ಕರೆಕ್ಟ್. ನಾನು ಕಳ್ಕೊಂಡಿರೋ 3.5 ಲಕ್ಷ ನನಗೆ ವಾಪಸ್ ಬೇಕು. ಓಹೋ, ಅವ್ರು ಮಾತ್ರ ಏನ್ ಪ್ಲಾನ್ ಮಾಡೋದು, ನಾನು ಪ್ಲಾನ್ ಮಾಡಿ ಅವ್ರನ್ನ ಮಾಡಿಸ್ಬೋದು ಅಂತ ತೋರಿಸ್ಬೇಕು. ತೋರ್ಸು ಅಪ್ಪ, ಪ್ಲಾನ್ ಮಾಡೋದು ನನಗ್ ಬರಂಗಿದ್ರೆ ನಿನ್ನ ಹತ್ರ ಯಾಕಪ್ಪ ಬರ್ತಾ ಇದ್ದೆ ನಾನು. ನೀನ್ ಏನಾದ್ರು ಪ್ಲಾನ್ ಕೊಡ. ನೋಡ, ಫ್ರೆಂಡ್ಶಿಪ್ ಅಲ್ಲಿ ಯಾವ್ದೇ ಕಾರಣಕ್ಕೂ ದುಡ್ಡು ಬರಬಾರ್ದು ಕಣ. ಸೂಪರ್, ಫ್ರೀಯಾಗಿ ಪ್ಲಾನ್ ಮಾಡ್ಕೊಡ್ತೀಯಾ? ಗ್ರೇಟ್ ಅಮ್ಮ ನೀನು. ನಾನು ಹಂಗೆ ಹೇಳಿಲ್ಲ ಕಣ, ಯಾಕಂದ್ರೆ ಫ್ರೆಂಡ್ ನ ಬಿಟ್ಬಿಡ್ತೀನಿ, ಆದ್ರೆ ಪ್ಲಾನ್ ಕೊಡೋದಕ್ಕೆ ವ್ಯವಹಾರ ಇದೆಯಲ್ಲ ಅದನ್ನ ಬಿಡಲ್ಲ ಅಂತ ಹೇಳಿದ್ವಿ. ಆಯ್ತಮ್ಮ, 3.5 ಲಕ್ಷದಲ್ಲಿ ನನಗ್ 50, ನಿನಗ್ 50. ಆದ್ರೆ ಅವ್ರಿಗೆ ಬುದ್ಧಿ ಬರ್ಲೇ. ನನ್ನ ತೋರಿಸಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಯಾಮರ್ಸಿದ್ರಲ್ಲ, ಹೌದು, ಆ ತಪ್ಪು ಅವ್ರಿಗೆ ಗೊತ್ತಾಗ್ಬೇಕು. ಅದಕ್ಕೇನಾದ್ರು ಮಾಡು, ಪ್ಲಾನ್ ಕೊಡು. ಈಗ ನೀನೇನಾದ್ರೂ ನನ್ನ ಜಾಗದಲ್ಲಿದ್ದು ಪ್ಲಾನ್ ಕೇಳಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದಿದ್ರೆ ಏನ್ ಪ್ಲಾನ್ ಮಾಡ್ತಿದ್ದೆ ಹೇಳು? ಏನ್ ಮಾಡ್ತಿದ್ದೆ? ತೋರಿಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಕಾಗೆ ಆರಿಸಿದ ಅವ್ರನ್ನ ಜನ್ಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಸಾಯ್ಲಿ ಅಂತ ಬಿಟ್ಬಿಟ್ಟು ಬಂದ್ಬಿಡ್ತಿದ್ದೆ. ವೆರಿ ಗುಡ್, ಅಷ್ಟೇ, ಅದೇ ಪ್ಲಾನು. ಅಂದ್ರೆ ಅಂದ್ರೆ ಮುದ್ದೇನ ವರುಣ ಪ್ಲಾನ್ ಮಾಡ್ಬಿಟ್ಟು ಜನ್ಮಕ್ಕೆ ಕರ್ಕೊಂಡೈತಿವಿ, ಅಲ್ಲೇ ಬಿಟ್ಬಿಟ್ಟು ಬರ್ತೀವಿ. ಅದೇ ಪ್ಲಾನ್. ಹೆಂಗಿದೆ? ನನ್ನ ಐಡಿಯಾನ ನಾನೇ ನಿನ್ಗೆ ಹೇಳಿ ನಾನೇ ನಿನಗೆ 50% ಶೇರು ಕೊಟ್ಬಿಟ್ನಾ. ಎಂತ ತೋಪರ್ ನನ್ನ ಮಗ ಇರ್ಬೇಕು ನಾನು. ಹೆಂಗಮ್ಮ ಇದೆಲ್ಲ? ಅದಕ್ಕೆಲ್ಲ ಮಚ್ಚೆ ಇರ್ಬೇಕಮ್ಮ, ಮಚ್ಚೆ. ಎಲ್ಲಿ? ಅಲ್ಲಿ. ಎಲ್ಲಿ ತೋರ್ಸು? ಬೆನ್ನಲ್ಲಿ. ಅಯ್ಯೋ, ಬೆನ್ನಲ್ಲ? ಓಕೆ ಬಿಡು. ನೀನು ಏನು ಯೋಚನೆ ಮಾಡಬೇಡ. ಓಕೆ, ಇವಾಗ ಅವ್ರಿಬ್ರಿಗೂ ಬುದ್ಧಿ ಕಲಿಸ್ಬೇಕು, ದುಡ್ಡು ವಾಪಸ್ ಬರ್ಬೇಕು, ಅಷ್ಟೇ ತಾನೆ? ಅದಕ್ಕೆ ನನ್ನ ಹತ್ರ ಪ್ಲಾನ್ ಇದೆ. ನೀನ್ ಏನ್ ಮಾಡ್ಬೇಕು ಅಂದ್ರೆ, ಮಡನ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ. ರೆಡಿ ಆಗ್ಬಿಡು. ಹೋಗು, ತರ್ಲಾ? ತಗೊಂಬ ಹೋಗು. ಏನ್ ತಗೊಂಬರೋದು? ತರಲ್ಲ ಅಂದಲ್ಲ. ಬರ್ಲ ಸಾರಿ ಸರ್. ತುತ್ತು ಬಾಯ್, ತುತ್ತು ಏನ್ ಹೇಳಿದ್ರು ನನ್ನ ಮಗನ್ ನಂಬ್ಕೊಂಡ್ಬಿಡ್ತಾನೆ. 3.5 ಲಕ್ಷ ರೂಪಾಯಿ ಪಂಗ್ನಾಮ ಇಟ್ಟಿದ್ದೆ ನಾನು, ಅದ್ರಲ್ಲಿ ಮತ್ತೆ 50% ನನಗೆ ಕೊಡಕ್ ಬರ್ತಾನೆ. ನಡಿಯಲ್ಲಿ ಕಾಸು ಬರ್ತಾ ಇರ್ಬೇಕಷ್ಟೇ ಅಲ್ವಾ? ಎಕ್ಸ್ಟ್ರಾ. ಮಿಸ್ಟರ್ ಲಂಕೇಶ್. ಹೇಳಿ ಮಿಸ್ಟರ್ ಲೋಕೇಶ್. ಕೆಲವೊಂದ್ಸಲ ತುಂಬಾ ಬುದ್ಧಿವಂತರು ಇರ್ತಾರಲ್ಲ, ಅವರು ಹೆಂಗೆ ಅಂದ್ರೆ ಈ ಪುಸ್ತಕನ ಅರ್ದು ಕುಡ್ದಂಗೆ ಆಟ ಆಡ್ತಿರ್ತಾರೆ. ಅಂದ್ರೆ ಅವ್ರ ಬಿಹೇವಿಯರ್ ಅದೇ ತರ ಇರುತ್ತೆ. ಪುಸ್ತಕ ಅರ್ದು ಕುಡ್ದು ಎಲ್ಲ ತೇಗ್ಬಿಟ್ಟಿದೀವಿ ಅನ್ನೋ ತರ. ಅವ್ರ ಹತ್ರ ನಾವೇನಾದ್ರು ಹೋಗಿ ಕೇಳಿದ್ರೆ, ಯಾವ ಬುಕ್ಕಲ್ಲಿ ಯಾವ ಪುಟದಲ್ಲಿ ಯಾವ ಲೈನ್ ಬೇಕು ಕೇಳೋ, ನಾನು ಹೇಳ್ತೀನಿ ಅಂತಾರೆ. ಅಷ್ಟು ತರ ಬುಕ್ ವರ್ಮ್ಸ್ ತರ ಹೋಗಿರ್ತಾರೆ. ಆದ್ರೆ ಒಬ್ಬ ಸಾಮಾನ್ಯವಾದಂತ ಓದುಗ ಯಾವಾಗ ಒಂದು ಪುಸ್ತಕದ ಪುಟದ ಒಳಗಡೆ ಏನಿದೆ ಅಂತ ನೆನ್ಪಿಟ್ಕೋತಾನೋ ಆ ಪುಸ್ತಕ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅರ್ಥ. ಈ ಪುಸ್ತಕ ಪುಟ ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ ಅಂದ್ರೆ, ಈಗ ನಮ್ಮ ಕನ್ನಡದಲ್ಲಿ ಪುಟ 109 ಅಂತ ಒಂದು ಸಿನಿಮಾ ರೆಡಿ ಆಗಿದೆ. ಆ 109ನೇ ಪುಟದಲ್ಲಿ ಏನಿದೆ, ಏನಾಗುತ್ತೆ ಎಲ್ಲದನ್ನು ತಿಳ್ಕೊಳ್ಳೋಣ. ಈಗ ಆ ಟೀಮ್ ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ JK,
ನವೀನ್ ಕೃಷ್ಣ, ವೈಷ್ಣವಿ ಅಂಡ್ ಡೈರೆಕ್ಟರ್ ದಯಾಳ್ ಪದ್ಮನಾಭನ್. ನಮ್ಮ ಮಜಾ ಟಾಕೀಸ್ ಅಲ್ಲಿ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾನೆ, ಶಿವು ಅಂತ. ಎಂತ ಅಲ್ಲುಡಕಲ್ ಅಂದ್ರೆ ಅವನು. ಅವನಿಗೆ ಏನಾದ್ರು ಎಲ್ಲಾರು ಬಂದು ಅವ್ನ ಫೇಸ್ ಕಟ್ ನೋಡ್ಬೇಕು ಅಂತ ಆಸೆ ಅವನಿಗೆ. ಬಾಯ್ ಟಿವಿ ರೆಡಿ ಮಾಡು. ಅವ್ನ ಕಲರ್ ನೋಡು, ಅವ್ನ ಸ್ಟೈಲ್ ನೋಡು ಹಂಗೆ ಅಂತ ಅವನು. ಬಾಯಲ್ಲಿ ಒಂದ್ ನಿಮಿಷ. ಕನ್ನಡ ನಾಡಿನ ಮಹಾಜನತೆಗಳೇ, ನಮ್ಮ ಮಜಾ ಟಾಕೀಸಿನ ಪ್ರೊಡಕ್ಷನ್ ಮ್ಯಾನೇಜರ್ ಶಿವಣ್ಣ ಅಂತ, ಶಿವಕುಮಾರ್ ಇವ್ರ ಹೆಸರು. ಅವರ ಸ್ಟೈಲ್ ಹೆಂಗೆ ಅಂದ್ರೆ ಒಂದೊಂದು ದಿನಕ್ಕೆ ಒಂದೊಂದು ವಿಚಿತ್ರವಾದಂತ ವಿಭಿನ್ನವಾದಂತ ಶೂಗಳನ್ನ ತಗೊಂಡ್ಬರ್ತಾರೆ. ಕೇವಲ 100-120 ರೂಪಾಯಿದು. ಅದೇನಕ್ಕೆ ಅಂದ್ರೆ ಕಲರ್ ಸಿಗುತ್ತಲ್ಲ, ಅದನ್ನೆಲ್ಲ ಹಾಕೊಂಡು ಬಂದು ಆಮೇಲೆ ನಮ್ಮ ಪ್ರೊಡಕ್ಷನ್ ಸೇರಿದ ಮೇಲೆ ತುಂಬಾ ಶ್ರಮ ಪಟ್ಟು 4 ಸೈಟ್ ತಗೊಂಡಿದ್ದಾನೆ, ಮನೆ ಕಟ್ಸಿದ್ದಾನೆ, ಆಮೇಲೆ ಪ್ರೊಡ್ಯೂಸರ್ ಆಗಿದ್ದಾನೆ. ಹಾಗಾಗಿ ಒಂಥರ ಲೋಕೇಶ್ ಪ್ರೊಡಕ್ಷನ್ ಬಂದು ತುಂಬಾ ಬೆಳ್ದಿಯಾನೆ. ಏನ್ರಿ ಶಿವು? ಸಾಕಾ ಆ? ಅಮಾಯಕ. ಮತ್ತೆ ಇನ್ನೇನಿಲ್ಲ. ಏನಿಲ್ವಾ? ಏನಿಲ್ಲ. ಏನ್ ಗುರು ಬಂದ ತಕ್ಷಣ ಏನಿಲ್ಲ ಅಂದ್ಬಿಟ್ರೆ. ಹಾ ನವೀನ, ಅವರ್ ಯು? ಸೂಪರ್. ವೆರಿ ಗುಡ್. ಡಯಲ್ ಸರ್, ಹೌ ಆರ್ ಯು ಸರ್? ಆಸ್ ಯೂಶುವಲ್. ಆಸ್ ಯೂಶುವಲ್. ಸೂಪರ್. ಜಕ್ಕೆ ಆಸ್ ಯೂಶುವಲ್. ಇವಾಗ ನೆಕ್ಸ್ಟ್ ಜೆಕೆ ಪ್ರೊಡ್ಯೂಸರ್ ಆಗ್ತಾ ಇರೋದು, ಅದಕ್ಕೆ ಈ ಚೇನ್ ಹಾಕೊಂಡಿರೋದು. ಹೌದಾ? ಇವಾಗ ನೀವು ಡೈರೆಕ್ಷನ್ ಪೇಮೆಂಟ್ ಕೇಳಿ. ಏನು ಮಿಸ್ಟರ್ ಜೆಕೆ ಪೇಮೆಂಟ್ ಅಲ್ಲಿ? ಇದ್ರಲ್ಲಿ ಒಂದ್ ಲಿಂಕ್ ನಿಮ್ಗೆ. 9 ಲಿಂಕ್ ನಿಮ್ಗ ಹೀರೋಗೆ? ಇಲ್ಲ ಒಬ್ಬೊಬ್ರಿಗೂ ಇದು ಪೇಮೆಂಟ್. ಓಕೆ. ಇಲ್ಲೊಂದ್ ಲಿಂಕ್ ನಿಮ್ಗೆ, ಒಂದ್ ಲಿಂಕ್ ಹೀರೋಗೆ, ಒಂದ್ 4 ಲಿಂಕ್ ಹೀರೋಯಿನ್ಗೆ. ಅಂದ್ರೆ 4 ಜನ ಹೀರೋಯಿನ್ ಇರ್ತಾರೆ ಅಂತ ಅಂದೆ ನಾನು. ನೀನು ಅಲ್ಲೇ ಹೋಗ್ಬಿಟ್ಟಲ್ಲ ಲಡ್ಡು ಪುಟ ಅಂದ್ಬಿಟ್ಟ. ಓಕೆ, ವೆಲ್ಕಮ್ ಟು. ಬಟ್ ಜೆಕೆ ಎವ್ರಿ ಟೈಮ್ ಮಜಾ ಟಾಕೀಸ್ ಬರ್ತಾ ಇದ್ದಂಗನು ಬೈಸೆಪ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಏನೋ ವರ್ಕೌಟ್ ಜಾಸ್ತಿ ಮಾಡ್ತಾ ಇರ್ತಾರೆ. ಇಲ್ಲ ಸರ್, ಅಷ್ಟೇ ಇದೆ. ಇವತ್ತು ರೆಕಾರ್ಡ್ ಬ್ರೇಕ್ ಆಗಿದೆ. ದಿಸ್ ಇಸ್ ಮಿರಾಕಲ್. ಫಸ್ಟ್ ಟೈಮ್ ಇಜಿಲ ಹುಡುಗನ್ನ ಗಮನಿಸಿದ್ದಾರೆ. ಸ್ಟ್ಯಾಂಡಿಂಗ್ ಓವೇಷನ್ ಪ್ಲೀಸ್.